ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಲೆಮನ್ ಕೊರಿಯಂಡರ್ ರೈಸ್ ಹೆಂಗೆ ಮಾಡೋದು ಅಂತೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಒಂದು ಬಾಳ್ಗಿಗೆ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಮತ್ತು 1 ಚಮಚದಷ್ಟು ತುಪ್ಪ ಹಾಕೋತೀನಿ. ನೀವು ಬೆನ್ನಿನಾದರೂ ಹಾಕೋಬೋದು. ಈಗ ಇವನ್ನೆರಡೂ ಚಲೋತ್ನಂಗೆ ಬಿಸಿ ಮಾಡ್ಕೊಳ್ಳೋನು. ಬಿಸಿ ಮಾಡ್ಕೊಂಡ್ಮೇಲೆ 1 ಗಡ್ಡಿ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ. ಅದನ್ನು ಹಾಕ್ಕೊಂಡು ಒಂಚೂರನ ಇದನ್ನು ಮಿಕ್ಸ್ ಮಾಡ್ಕೋತೇನಂತ. ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಆದಮೇಲೆ 1 ಉಳ್ಳಾಗಡ್ಡಿನ ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೀನಿ. ಅವನ್ನ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ನಾನು ಫ್ರೈ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಇಲ್ಲೇ 1 ಚಮಚದಷ್ಟು ಆರಿಗೆನೋ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ 1.5 ಚಮಚದಷ್ಟು ನಾನು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳತ್ತೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅದು ಏನೂ ಹಾಕ್ಕೊಂಡಿರಂಗಿಲ್ಲ. ಸೊ ಹಾಗಾಗಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕೋರಿ. ನೆಕ್ಸ್ಟ್ ಈಗ ನಮ್ಮ ಟೇಸ್ಟ್ನ ನೋಡಿಕೊಂಡು ಇಲ್ಲೇ ಉಪ್ಪನ್ನ ಹಾಕ್ಕೊಳ್ಳೋಣಂತ. ಇದನ್ನಿಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಸೊ ಇದಿಷ್ಟು ಮಿಕ್ಸ್ ಆದಮೇಲೆ ಲೈಟಾಗಿ ಒಂಚೂರು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಒಂದು 10ರಿಂದ 15 ಕಡ್ಡಿ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಕೂಡ ಇದ್ರ ಜೊತೆ ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಬೌಲ್ನಷ್ಟು ರೈಸ್ ಹಾಕ್ಕೊಳತ್ತೀನಿ. ನಾನು ರೈಸ್ನ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ನೀವು ಬಿಸಿ ಅನ್ನನಾದರೂ ಹಾಕೋಬೋದು ಅಥವಾ ಲೆಫ್ಟ್ ಓವರ್ ರೈಸ್ ಆದರೂ ಹಾಕೋಬೋದು. ಈಗ ರೈಸ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾವು 1 ರೌಂಡ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೈಸ್ ಏನೈತಲ್ಲ ಭಾಳ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ ಮತ್ತು ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತಿ. ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡಿರಿ, ಭಾಳ ಟೇಸ್ಟಾಗಿ ಬರ್ತೈತಿ. ನೀವು ಇದನ್ನು ಟಿಫನ್ ಬಾಕ್ಸಿಗೂ ಸರ್ವ್ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟಿಗಂತನೂ ಮಾಡ್ಕೋಬೋದು. ಹಿಂದಿನ ದಿನ ರಾತ್ರಿ ಉಳಿದಿರೋ ರೈಸ್ನ ಈ ಥರ ಮಾಡ್ಕೊಂಡು ತಿನ್ನಿರಿ, ಡಿಫ್ರೆಂಟ್ ಟೇಸ್ಟ್ ಆಗಿರ್ತೈತಿ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿಂದ ಮೇಲಿನ ಸಿಪ್ಪಿ ಏನಿರ್ತೈತಲ್ಲ ಅದನ್ನು ಇದಕ್ಕೆ ತುರಿದು ಹಾಕ್ಕೊಳತ್ತೀನಿ. ಲೆಮನ್ ಜೆಸ್ಟ್ ಅಂತ ಏನು ಹೇಳ್ತಾರಲ್ಲ, ಸೊ ಅದನ್ನು ಜಾಸ್ತಿ ಹಾಕೋಬೇಡ್ರಿ, ಕಹಿ ಆಗ್ತೈತಿ. ಸೊ ಅರ್ಧ ಲಿಂಬೆ ಹಣ್ಣಿಂದ ಮ್ಯಾಲಿಂದ ಜಸ್ಟ್ ನಾ ಇದಕ್ಕೆ ಕ್ರಷ್ ಮಾಡಿ ಹಾಕ್ಕೊಳತ್ತೇನೆ ನೋಡ್ರಿ. ಸೊ ನೋಡ್ರಿ ಇಲ್ಲೇ ಇದು ಅರ್ಧ ಲಿಂಬೆ ಹಣ್ಣಿಂದ ಮ್ಯಾಲಿಂದ ಸಿಪ್ಪಿ ನಾನು ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿನಿ. ನೆಕ್ಸ್ಟ್ ಈಗ ಅದು ಅರ್ಧ ಲಿಂಬೆ ಹಣ್ಣಿಂದ ರಸನ ನಾನು ರೈಸಿಗೆ ಹಾಕ್ಕೊಳಕತ್ತೀನಿ. ಲಿಂಬೆ ಹಣ್ಣಿನ ರಸದ ಜೊತೆ ರೈಸ್ನ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೊಂಡ್ವಿ ಅಂತಂದ್ರೆ ಲೆಮನ್ ಕೊರಿಯಂಡರ್ ರೈಸ್ ರೆಡಿ ಆಗ್ತೈತೆ ನೋಡ್ರಿ. ಬರೀ ನಾನು ಇದನ್ನು ಚಲೋತ್ನಂಗೆ ಬಿಸಿ ಮಾಡಿಕೊಂಡು ಲೆಮನ್ ಕೊರಿಯಂಡರ್ ರೈಸ್ನ ಸರ್ವ್ ಮಾಡ್ತೇನಂತ. ಸೊ ಫ್ರೆಂಡ್ಸ್, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಡಿಲಿಷಿಯಸ್ ಆಗಿ ರೆಡಿಯಾಗುವಂಥ ಲೆಮನ್ ಕೊರಿಯಂಡರ್ ರೈಸ್ ರೆಡಿ ಆಗೈತೆ ನೋಡ್ರಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಟೇಸ್ಟ್ನ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.